ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರಾದ ನರೇಂದ್ರ ಮೋದಿ ಅವರು ಅವರ ಯಶಸ್ಸಿನ ಹಿಂದೆ ಇರುವ ರಹಸ್ಯ ಏನು, ಅವರು ಪ್ರತಿದಿನ ಏನನ್ನು ಮಾಡ್ತಾರೆ, ಎಷ್ಟು ಗಂಟೆ ಎದ್ದು ಇರ್ತಾರೆ ಹಾಗೂ ಎಷ್ಟು ಹೊತ್ತು ನಿದ್ದೆಯನ್ನು ಮಾಡ್ತಾರೆ, ಅವರು ತಿನ್ನುವ ಆಹಾರ ಶೈಲಿ ಹೇಗಿರುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಪಡೆಯೋಣ. ಆದ್ದರಿಂದ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಶುರು ಮಾಡೋಣ. ನರೇಂದ್ರ ಮೋದಿ ಅವರು ಬಹಳ ಬೇಗ ಎದ್ದುಕೊಳ್ಳುವ ವ್ಯಕ್ತಿಯಾಗಿದ್ದಾರೆ. ಅವರು ಸಾಮಾನ್ಯವಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತಾರೆ. ಇದು ಸಾಮಾನ್ಯ ವ್ಯಕ್ತಿಗೆ ಕಷ್ಟವಾದ ವಿಷಯ, ಆದರೆ ಮೋದಿಯವರ ಶಿಸ್ತು ಇದರಲ್ಲಿ ಕಾಣಿಸುತ್ತದೆ. ಬೆಳಿಗ್ಗೆ ಎದ್ದು ತಕ್ಷಣ ಮೊಬೈಲ್ ನೋಡುವುದಿಲ್ಲ, ಬದಲಾಗಿ ಅವರು ತಮ್ಮ ಮನಸ್ಸನ್ನು ಶಾಂತಗೊಳಿಸುವುದಕ್ಕಾಗಿ ಸಮಯ ಕೊಡ್ತಾರೆ. ಇದು ನಮಗೆ ಕೊಡುವ ಸಂದೇಶ ಏನಂದರೆ, ಯಶಸ್ಸು ಬೇಕಾದರೆ ಶಿಸ್ತಿನಿಂದ ದಿನವನ್ನು ಆರಂಭಿಸಬೇಕು. ಬೆಳಗ್ಗೆ ಎದ್ದ ನಂತರ ಮೋದಿಯವರು ಯೋಗ ಮತ್ತು ಧ್ಯಾನವನ್ನು ಮಾಡ್ತಾರೆ. ಯೋಗ ಎಂದರೆ ಕೇವಲ ವ್ಯಾಯಾಮ ಅಲ್ಲ, ಅದು ಮನಸ್ಸು ಮತ್ತು ದೇಹವನ್ನು ಸಮತೋಲನದಲ್ಲಿಡುವ ವಿಧಾನ. ಅವರು ಪ್ರತಿದಿನ ಪ್ರಾಣಾಯಾಮ, ಧ್ಯಾನ ಮತ್ತು ಸಣ್ಣ ವ್ಯಾಯಾಮಗಳನ್ನು ಮಾಡ್ತಾರೆ. ಇದರಿಂದ ಏನು ಲಾಭ ಅಂದರೆ, ದೇಹ ಆರೋಗ್ಯವಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ, ದಿನವಿಡೀ ಎನರ್ಜಿಯಿಂದ ಇರ್ಬೋದು. ಆಧ್ಯಾತ್ಮಿಕ ಮತ್ತು ಓದಿನ ಸುದ್ದಿಯನ್ನು ನೋಡ್ತಾರೆ. ಯೋಗದ ನಂತರ ಮೋದಿಯವರು ಕೆಲವು ಸಮಯವನ್ನು ಪುಸ್ತಕ ಓದಲು ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಿಡ್ತಾರೆ. ಅವರು ವಿಶೇಷವಾಗಿ ಭಾರತೀಯ ಸಂಸ್ಕೃತಿ, ವೇದಗಳು ಮತ್ತು ಪ್ರೇರಣಾದಾಯಕ ಪುಸ್ತಕಗಳನ್ನು ಓದ್ತಾರೆ. ಅದೇ ಸಮಯದಲ್ಲಿ ದೇಶದ ಮತ್ತು ವಿಶ್ವದ ಸುದ್ದಿಗಳನ್ನು ತಿಳಿದುಕೊಳ್ತಾರೆ. ಇದು ಒಬ್ಬ ನಾಯಕನ ಪ್ರಮುಖ ಗುಣವಾಗಿದೆ. ಪ್ರತಿದಿನ ಹೊಸದನ್ನು ಕಲಿಯಲು ಅವರು ಬಯಸ್ತಾರೆ. ಮೋದಿಯವರ ಉಪಹಾರ ಬಹಳ ಸರಳವಾಗಿದೆ. ಅವರು ಹೆಚ್ಚು ಪ್ರಮಾಣದಲ್ಲಿ ಹಣ್ಣುಗಳನ್ನು, ಓಟ್ಸ್ ಮತ್ತು ಉಪ್ಮಾ ಮತ್ತು ಹರ್ಬಲ್ ಟೀಯನ್ನು ಸೇವಿಸ್ತಾರೆ. ಅವರು ಸಂಪೂರ್ಣವಾಗಿ ಸಸ್ಯಾಹಾರಿಯಾಗಿದ್ದಾರೆ. ಇದರಿಂದ ನಮಗೆ ತಿಳಿಯುವುದು, ಸರಳ ಜೀವನ ಉನ್ನತ ಚಿಂತನೆಗೆ ಕಾರಣವಾಗಿದೆ. ಇದಾದ ನಂತರ ಮೋದಿಯವರು ತಮ್ಮ ಅಧಿಕೃತ ಕೆಲಸವನ್ನು ಆರಂಭಿಸ್ತಾರೆ. ಅವರು ವಿವಿಧ ಸಭೆಗಳು, ಯೋಜನೆಗಳು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭ ಮಾಡ್ತಾರೆ. ದೇಶದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು, ಸಚಿವರ ಜೊತೆ ಚರ್ಚೆಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ಸಮಯದಲ್ಲಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಮೋದಿಯವರ ಮಧ್ಯಾಹ್ನದ ಊಟವು ಸರಳವಾಗಿದೆ. ಅವರು ಸಾಮಾನ್ಯವಾಗಿ ದಾಲ್, ರೊಟ್ಟಿ ಹಾಗೂ ತರಕಾರಿಗಳನ್ನು ಸೇವಿಸ್ತಾರೆ. ಅವರು ಹೆಚ್ಚು ತಿನ್ನುವುದಿಲ್ಲ, ಅವರಿಗೆ ಲೈಟ್ ಫುಡ್ ಇಷ್ಟವಾಗುತ್ತದೆ. ಮಧ್ಯಾಹ್ನದ ನಂತರ ಮೋದಿಯವರು ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ದೇಶದ ವಿವಿಧ ಭಾಗಗಳ ಸಮಸ್ಯೆಗಳನ್ನು ಪರಿಹರಿಸ್ತಾರೆ, ಹೊಸ ಯೋಜನೆಗಳನ್ನು ರೂಪಿಸ್ತಾರೆ, ಜನರೊಂದಿಗೆ ಸಂಪರ್ಕ ಬೆಳೆಸ್ತಾರೆ. ಅವರು ದಿನಕ್ಕೆ 16ರಿಂದ 18 ಗಂಟೆ ಕೆಲಸದಲ್ಲಿಯೇ ತೊಡಗಿರ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವೆಲ್ಲ 8ರಿಂದ 10 ಗಂಟೆ ಕೆಲಸ ಮಾಡಲು ದಿನವೂ ಸಹ ದುಃಖದಲ್ಲಿಯೇ ತೊಡಗಿರುತ್ತೀವಿ. ಆದರೆ ಮೋದಿಜಿಯವರು 16ರಿಂದ 18 ಗಂಟೆಗಳ ಕಾಲ ಕೆಲಸದಲ್ಲಿ ತೊಡಗಿರ್ತಾರೆ. ಸಂಜೆ ಸಮಯದಲ್ಲಿ ಮೋದಿಯವರು ಕೆಲವೊಮ್ಮೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಥವಾ ಭಾಷಣ, ಸಭೆಗಳು, ದೇಶದ ಜನರ ಜೊತೆ ಸಂವಹನವನ್ನು ನಡೆಸ್ತಾರೆ. ಮೋದಿಯವರ ರಾತ್ರಿ ಊಟವು ತುಂಬಾ ಲೈಟ್ ಆಗಿರುತ್ತದೆ. ಸೂಪ್, ಹಣ್ಣುಗಳು ಅಥವಾ ಸರಳ ಆಹಾರವನ್ನು ಅವರು ಸೇವಿಸ್ತಾರೆ. ರಾತ್ರಿ ಸಮಯದಲ್ಲಿ ಮೋದಿಯವರು ಮುಂದಿನ ದಿನದ ಯೋಜನೆಯನ್ನು ತಯಾರಿಸ್ತಾರೆ. ಮತ್ತೆ ಅವರು ಓದುತ್ತಾರೆ, ತಮ್ಮ ಕೆಲಸದಲ್ಲಿ ವಿಶ್ಲೇಷಿಸುತ್ತಾರೆ. ಮೋದಿ ಅವರು ಸಾಮಾನ್ಯವಾಗಿ ರಾತ್ರಿ 11 ಗಂಟೆಗೆ ಮಲಗ್ತಾರೆ. ಅವರಿಗೆ ದಿನಕ್ಕೆ ಸುಮಾರು 5ರಿಂದ 6 ಗಂಟೆಗಳ ನಿದ್ರೆ ಸಾಕಾಗುತ್ತದೆ. ನೀವೆಲ್ಲ 8ರಿಂದ 10 ಗಂಟೆಗಳ ಕಾಲ ನಿದ್ರಿಸುತ್ತೇವೆ. ಆದರೆ ನಮ್ಮ ದೇಶದ ನಾಯಕ ಮೋದಿಯವರು ಕೇವಲ ದಿನಕ್ಕೆ 5ರಿಂದ 6 ಗಂಟೆಗಳ ಕಾಲ ಮಾತ್ರ ಅವರು ನಿದ್ದೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಮೋದಿಯವರು ನಮಗೆ ಜೀವನ ಪಾಠಗಳನ್ನು ಇಲ್ಲಿ ಕಲಿಸ್ತಾರೆ. ಶಿಸ್ತು, ಸಮಯದ ಮೌಲ್ಯವನ್ನು ನಾವು ಅರಿಯಬೇಕು, ಆರೋಗ್ಯದ ಮಹತ್ವ ಮತ್ತು ನಿರಂತರ ಪರಿಶ್ರಮವನ್ನು ಪಡಬೇಕು. ಸ್ನೇಹಿತರೆ, ನರೇಂದ್ರ ಮೋದಿ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಅವರು ಸಾಮಾನ್ಯ ಕುಟುಂಬದಿಂದ ಬಂದು ಇಂದು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನೀವು ಕೂಡ ಯಶಸ್ವಿ ವ್ಯಕ್ತಿಯಾಗಬೇಕಂದ್ರೆ ಅವರಂತೆ ಶಿಸ್ತಿನಿಂದ ಬದುಕಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ಕಲ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.